ಈ ಮೋದಿ ಸರ್ಕಾರ ತರೋದಕ್ಕೆ ಹೊರಟಿರುವ ಬದಲಾವಣೆಗಳು ಏನು? ಇಷ್ಟೇ ರೀ, ಕಂಡವರ ಆಸ್ತಿಗೆ ಬೇಲಿ ಸುತ್ತುವ ಅಧಿಕಾರ ವಕ್ಫ್ ಬೋರ್ಡಿಗಿತ್ತು. ಇದು ನಮ್ಮದು ಅಂತ ನಂಬುವುದಕ್ಕೆ ಕಾರಣಗಳಿದ್ರೆ ನಮ್ಮದು ಅಂತ ಹೇಳ್ಬಿಡ್ಬಹುದಿತ್ತು. ಇದನ್ನ ಹೇಳಿ 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 ಇಂಥದ್ದೊಂದು ಕಾನೂನನ್ನು ಈ ದೇಶದಲ್ಲಿ ತಂದ್ರಲ್ಲ, ಆ ತಂಪತ್ನಲ್ಲಿ ನೆನಪಿಸ್ಕೊತಾ ಇದೀವಿ ಆ ಪುಣ್ಯಾತ್ಮರನ್ನ. ಉದ್ಧಾರ ಮಾಡ್ಬಿಟ್ರಯ್ಯ ಈ ದೇಶನ. ನೀವು ಯಾರದ್ದೋ ಆಸ್ತಿ ಇನ್ಯಾರದ್ದೋ ಕ್ಲೇಮ್ ಮಾಡಬಹುದು, ಅವ್ರು ಹೇಳಬೇಕಾಗಿಲ್ಲ ನನ್ನ ಆಸ್ತಿ ಮೇಲೆ ನಿಮ್ ಹಿಡ್ತಾ ಇದೆ ಅಂತ. ನೀವು ಚೆಕ್ ಮಾಡ್ಕೊತಾ ಇರ್ಬೇಕು, ಈ ಆಸ್ತಿ ನಾನು ತಗೊಂಡಿದ್ದೀನಿ ವಕ್ಫ್ ಬೋರ್ಡ್ ಹೌದಾ ಅಲ್ವಾ ಅಂತ ನೀವು ಚೆಕ್ ಮಾಡ್ಕೊತಾ ಇರಿ. ನೀವು ದಾಖಲೆಗಳನ್ನು ಕೊಡಬೇಕು, ವಕ್ಫ್ ಬೋರ್ಡ್ ದಾಖಲೆ ಕೊಡಬೇಕಾಗಿಲ್ಲ. ಅಂತಿಮವಾಗಿ ಎಲ್ಲಿಗೆ ಹೋಗುತ್ತೆ? ವಕ್ಫ್ ಟ್ರಿಬ್ಯುನಲ್ಗೆ ಹೋಗುತ್ತೆ. ಟ್ರಿಬ್ಯುನಲ್ ಮುಂದೆ ವಾದ ಮಂಡನೆ ಮಾಡಬೇಕು, ಇಲ್ಲ ಇದು ನನ್ನ ಆಸ್ತಿ ಅಂತ. ಟ್ರಿಬ್ಯುನಲ್ ಒಪ್ಪದೆ ಹೋದ್ರೆ ಅವಾಗಾದ್ರೂ ಕೋರ್ಟಿಗೆ ಬರಬಹುದಾ? ಇಲ್ಲ, ಕೋರ್ಟ್ನಲ್ಲಿ ಪ್ರಶ್ನೆನೇ ಮಾಡಂಗಿಲ್ಲ ಅದನ್ನು. ಮತ್ತು ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕು. ಕಟಕನ ಹತ್ರ ಹೋಗಿ ಕುರಿ ನ್ಯಾಯ ಕೇಳ್ತು ಅನ್ನೋದು ಇದಕ್ಕೆ ಅಲ್ವಾ? ನಿಮ್ಮ ಆಸ್ತಿಯನ್ನು ತಮ್ಮದು ಅಂತ ಕ್ಲೇಮ್ ಮಾಡ್ತಾ ಇರೋರು ಮುಂದೆ ಹೋಗಿ ನಿಂತ್ಕೊಂಡು ನೀವು ನಿಮ್ಮದು ಅಂತ ಬಡದಾಡ್ಬೇಕಂತೆ. ಒಂದು ನ್ಯೂಟ್ರಲ್ ಬಾಡಿ ಬೇಕು ಅಂತ ಅನ್ಸೋದಿಲ್ವಾ ಯಾರಿಗಾದ್ರೂ? ರಾಜ್ಯದ ಜಾತ್ಯತೀತರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಪ್ಪ. ಸೆಕ್ಯುಲರಿಸಮ್ನ ಫ್ಲಾಗ್ ಹಿಡ್ಕೊಂಡು ಓಡಾಡ್ತಿರಲ್ಲ, ನಿಮ್ಮನ್ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಇದನ್ನು ಜಾತ್ಯತೀತತೆ ಅಂತ ಒಪ್ಕೊಳ್ತೀರಾ ನೀವು ಅಥವಾ ಈ ದೇಶದ ಯಾವುದೋ ಒಂದು ಸಂಸ್ಥೆ, ಯಾವುದೋ ಸಂಘ, ಇನ್ನುಳಿದ ಧರ್ಮಗಳು, ಇನ್ನುಳಿದ ಜಾತಿಗಳು, ಆ ಜಾತಿಯ ಸಂಘಟನೆಗಳು, ಎಲ್ರಿಗೂ ಒಂದು ಕಾನೂನು, ಬಟ್ ಒಂದು ಸಮುದಾಯಕ್ಕೆ ಇನ್ನೊಂದು ಕಾನೂನು. ಒಪ್ಕೊಳ್ತೀರಾ? ಇದನ್ನ ನಡ್ಕೊಂಡು ಹೋಗ್ಬೇಕಾಯ್ತು. ಸಂವಿಧಾನಕ್ಕೆ ವಿರುದ್ಧ ಅಂತ ವಿಪಕ್ಷಗಳು ನಿಂತ್ಕೊಂಡು ಮಾತಾಡೋದು ನೋಡಿದ್ರೆ ಯಾವ ದಿಕ್ಕಿಗೆ ನಿಂತ್ಕೊಂಡು ನಗಬೇಕು ನನಗೆ ಅರ್ಥ ಆಗೋದಿಲ್ಲ. ಸಂವಿಧಾನಕ್ಕೆ ವಿರುದ್ಧ ತಮಾಷೆ ಮಾಡಿ ಇಟ್ಟುಬಿಟ್ಟಿದ್ದೀರಲ್ರಿ ಸಂವಿಧಾನನ.